ಎಲ್ರಿಗೂ ಗೊತ್ತಿರುವಂತೆ ಹೋದ ವೀಕೆಂಡಲ್ಲಿ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟೋಗ್ತಾರೆ, ನೆಕ್ಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿ. ನನ್ನಿಂದ ಅಷ್ಟು ದೊಡ್ಡ ಇದಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಗೆಲುವು ನಂದಲ್ಲ ಅಂತ ಅನಿಸ್ತಿದೆ. ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿಕೊಂಡೆ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್. ಅದರಂತೆ ವಾರ ಪೂರ್ತಿ ಹಲವಾರು ಟಾಸ್ಕ್ಗಳನ್ನು ಕೊಡ್ತಾರೆ. ಅದ್ಭುತವಾಗಿ ಟಾಸ್ಕ್ಗಳನ್ನು ಕೂಡ ಒಳಗಿರುವಂಥ ಸ್ಪರ್ಧಿಗಳ ಆಡ್ತಾರೆ. ನಂತರ ಇಬ್ಬರನ್ನ ಹೊರತುಪಡಿಸಿ ಮನೆಯ ಉಳಿದ ಎಲ್ಲ ಮಂದಿನೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ಗೆ ಅರ್ಹರಾಗ್ತಾರೆ. ಸೊ ಅದರ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡಲಿಕ್ಕೆ ನಿನ್ನೆ ಬಿಗ್ ಬಾಸ್ ಅವರು ಮಧ್ಯರಾತ್ರಿ 1:30 ಸುಮಾರಿಗೆ ಎಲ್ಲರನ್ನು ಕೂಡ ಎಬ್ಬರಿಸಿ ತಮ್ಮ ಎಲ್ಲ ಬಟ್ಟೆಗಳನ್ನು ಲಗೇಜನ್ನು ಪ್ಯಾಕ್ ಮಾಡಲಿಕ್ಕೆ ಕೂಡ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಪ್ಯಾಕ್ ಮಾಡಿಕೊಂಡು ಲಿವಿಂಗ್ ಏರಿಯಾಕ್ಕೆ ಬರ್ತಾರೆ. ನಂತರ ಎಲ್ಲರನ್ನು ಹೊರಗೆ ಕರೆಸಿ ಇದ್ದಕ್ಕಿದ್ದ ಹಾಗೆ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಆಗುತ್ತೆ. ಒಬ್ಬೊಬ್ಬರನ್ನೇ ಮುಂದೆ ಕರೆದು ನೀವು ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಪ್ರಾಂಕನ್ನು ಮಾಡ್ತಾರೆ. ಕೊನೆಯಲ್ಲಿ ಭವ್ಯ ಮತ್ತು ಗೌತಮಿಯನ್ನು ಕೂಡ ನಿಲ್ಲಿಸ್ಬಿಟ್ಟು ಗೌತಮಿಯನ್ನು ಸೇವ್ ಮಾಡಿಬಿಡ್ತಾರೆ. ಆಗ ಮನೆ ಮಂದಿ ಎಲ್ಲ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಭವ್ಯ ಕೂಡ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ, ನಾನೇ ಹೊರಗಡೆ ಹೋಗ್ತಿರೋದು ಅಂತ ಹೇಳಿ. ನಂತರ ಬಿಗ್ ಬಾಸ್ ಅಲ್ಲೊಂದು ಟ್ವಿಸ್ಟನ್ನು ಕೊಟ್ಬಿಡ್ತಾರೆ, ಭವ್ಯ ಅವರೇ ನೀವು ಕೂಡ ಈ ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಅಂತ ಹೇಳಿ. ಒಟ್ಟಿನಲ್ಲಿ ಟೋಟಲಿ ಈ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ನಂತರ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಕೊನೆಯ ಪ್ರೋಮೋವಲ್ಲಿ. ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ಗೆ ಕೊಟ್ಟಂತಹ ಟಾಸ್ಕ್ಗಳು ಮೋಸದಿಂದ ಗೆದ್ದಿದ್ದೀರಿ ಅಂತ ಹೇಳಿ. ಸೊ ಅದು ಯಾರೂ ಅಲ್ಲ, ಸೊ ಅದು ಬೇರೆ ಯಾರೂ ಅಲ್ಲ, ಧನರಾಜ್ ಆಚಾರ್ ಅವರು. ಧನರಾಜ್ ಆಚಾರ್ ಅವರು ಕೀ ತೆಗೆಯುವಂತಹ ಒಂದು ಸಂದರ್ಭದಲ್ಲಿ ತಮ್ಮ ಗ್ರೇ ಏರಿಯಾ ಅಂತ ಹೇಳಿ ಏನು ಅಂದ್ಕೊಂಡಿದ್ರೋ ಮಿರರಲ್ಲಿ ನೋಡಿಕೊಂಡು ಆಟವನ್ನು ಆಡಿದ್ದು ಅದು ಮೋಸ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಅದರಿಂದಾಗಿ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ನಡೀಲಿಲ್ಲ, ಹಾಗಂತ ಇದು ನಡೀದೇ ಇರೋಕ್ಕೂ ಸಾಧ್ಯ ಇಲ್ಲ, ಇವತ್ತು ನಡೀತದೆ ಅಂತ ಹೇಳಿ. ಸೊ ಅಂದರೆ ನಾಳೆ ಎಪಿಸೋಡಲ್ಲಿ ನಡೀತದೆ ಅಂತ ಹೇಳಿ ನಿನ್ನೆ ಹೇಳಿದರು. ಅಂದರೆ ಇವತ್ತು ನಡೀತದೆ ಮಿಡ್ ವೀಕ್ ಎಲಿಮಿನೇಷನ್. ಅದರಲ್ಲಿ ಧನರಾಜ್ ಆಚಾರ್ ಕೂಡ ಭಾಗವಹಿಸಬೇಕಾಗುತ್ತೆ. ಮನೆಯಲ್ಲಿ ಧನರಾಜ್ ಆಚಾರ್ ಅವರು ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗಿತ್ತು. ಬಟ್ ಅದು ಮೋಸದ ಆಟ ಆಗಿರೋದ್ರಿಂದ ಧನರಾಜ್ ಆಚಾರ್ ಅವರು ಕೂಡ ಮಿಡ್ ವೀಕ್ ಎಲಿಮಿನೇಷನ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಇವತ್ತು ಗೌತಮಿ ಹೊರಗಡೆ ಹೋಗ್ತಾರಾ ಅಥವಾ ಧನರಾಜ್ ಆಚಾರ್ ಅವರು ಹೊರಗಡೆ ಹೋಗ್ತಾರಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಸೊ ಭವ್ಯ ಅವ್ರಿಗೂ 2ನೇ ಬಾರಿ ಪ್ರಾಂಕನ್ನು ಬಿಗ್ ಬಾಸ್ ಅವರು ಮಾಡಿದರು. ಭವ್ಯ ಅವರು ಸಿಕ್ಕಾಪಟ್ಟೆ ಹತ್ತಿದ್ರು. ಆದರೆ ಭವ್ಯ ಅವರು ಕೊನೆಯಲ್ಲಿ ಉಳ್ಕೊಂಡ ನಂತರ ತ್ರಿವಿಕ್ರಮ್ ಅವರು ಚಪ್ಪಾಳೆ ಹೊಡೆದಿರುವಂತಹ ಒಂದು ಕ್ಲಿಪ್ಪನ್ನು ಕ್ಯಾಮ್ರಾಮನ್ ಅದ್ಭುತವಾಗಿ ಕ್ಲಿಪ್ಪನ್ನು ಮಾಡಿದ್ದಾರೆ. ಸೊ ಇವರಿಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಆಡ್ತಿದ್ದಾರೋ ಅಥವಾ ಹೊಟ್ಟೆ ಕಿಚ್ಚಿಂದ ಆಡ್ತಿದ್ದಾರೋ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಆ ವಿಡಿಯೋ ಅದ್ಭುತವಾಗಿ ಈಗ ವೈರಲ್ ಆಗ್ತಾ ಇದೆ. ಹಾಗೆ ಧನರಾಜ್ ಆಚಾರ್ ಮಾಡಿದ್ದು ಉದ್ದೇಶಪೂರ್ವಕವಾಗಿಯೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ, ಬಟ್ ಅದು ದೊಡ್ಡ ಮಟ್ಟಕ್ಕೆ ಈಗ ಹೆಸರುವಾಸಿಯಾಗಿದೆ.